ಬಸವ ಅಕಾಡೆಮಿ ಬಣ್ಣ ಚಿಕಿತ್ಸೆ ನಮ್ಮೊಟ್ಟಿಗಿದ್ರೆ ಮತ್ತೊಬ್ಬರು ಹೀಲರ್ಸ್ ಹೆಂಗೆ ಅಂತಂದ್ರೆ ಬೆಳಗಿನ ಸಂಜೆವರೆಗೂ ಸಾವಿರಾರು ಜನ ಪೇಷಂಟ್ಗಳನ್ನ ನೋಡಿದ್ರು ಕೂಡ ಸೊ ಖುಷಿಯಾಗಿ ಹಂಗೇ ಇರ್ತಾರೆ. ಬಂದಾಗ ಎಷ್ಟು ಫ್ರೆಶ್ನೆಸ್ ಇರುತ್ತೋ ಹೋಗ್ಬೇಕು ಕೂಡ ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅಂದರೆ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್. ನಾನು ಅವ್ರಿಗೆ ಏನೋ ಹುಷಾರು ಮಾಡ್ತಾ ಇದ್ದೀನಿ, ಕಡಿಮೆ ದುಡ್ಡಲ್ಲೇ ಅವರು ಖುಷಿಯಾಗಿ ಹೋಗ್ತಾ ಇದ್ದಾರೆ ಅಂತಂದಾಗ ಆ ರಿಫ್ಲೆಕ್ಷನ್ ಶುರು ಆಗುತ್ತೆ ನೋಡಿ. ಸೊ ಆ ಥರ ರಿಫ್ಲೆಕ್ಷನ್ ಖುಷಿ ಪಡೋಂಥವ್ರು ಈಗ ನಮ್ಮೊಟ್ಟಿಗಿದ್ರೆ. ಸಂಪೂರ್ಣ ಹೆಸರು ನಿಮ್ಮದು? ನನ್ನ ಹೆಸರು ನರಸಿಂಹಮೂರ್ತಿ DS ಅಂತ. ಓಕೆ, ಎಷ್ಟು ವರ್ಷದಿಂದ ಹೀಲರ್ ಕೆಲಸ ಮಾಡ್ತೀವಿ? ಇಲ್ಲಿ ಒಂದು 3 ವರ್ಷ 4 ವರ್ಷ ಆಯಿತು ಸರ್. ಫುಲ್ ಸ್ಯಾಟಿಸ್ಫೈಡ್ ಇದೆಯಾ? ಹಾಂ, ನಾನು ಮೊದಲು ಒಂದು 30 ವರ್ಷದಿಂದ ಫೋಟೋಗ್ರಾಫರ್ ಆಗಿದ್ದನು. ಹೋಗ್ತಾ 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 ಇದು ಫೋಟೋಗ್ರಾಫರು ಹೀಲರ್ ಆಗಿ ಕನ್ವರ್ಟ್ ಆಗಿರೋದು. ಇದು ತುಂಬ ಪ್ರೀತಿ ಮಾಡಕ್ಕೆ ಶುರು ಮಾಡಿದ್ರಿ? ಇದು ಯಾಕೆಂದ್ರೆ ಫೋಟೋಗ್ರಾಫರು ನಮ್ಮ ದುಡ್ಡು ಮಾಡೋದಕ್ಕೆ ಓಕೆ. ಯಾಕೆಂದ್ರೆ ಮದುವೆಗಳು ಫಂಕ್ಷನ್ಗಳು ಅದೆಲ್ಲ ಮಾಡ್ತಾ ಮಾಡ್ತಾ ಆ ಜಂಜಾಟದಲ್ಲಿ ಅದೊಂಥರ ಇತ್ತು. ಬಟ್ ನಾನು ಇಲ್ಲಿಗೆ ಬರೋದಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ಮನೇಲಿ ಬರೀ ಪೇಷಂಟ್ಗಳೇ ಇದ್ರು. ನಮ್ಮ ಅಕ್ಕ ಬಂದು ಶುಗರ್ ಇತ್ತು, ಶುಗರು ಮತ್ತೆ ಕ್ಯಾನ್ಸರ್ ಇತ್ತು, ಮತ್ತೆ ನಮ್ಮ ನಮ್ಮ ತಾಯಿ ಇವರೆಲ್ಲ ಹಾಸ್ಪಿಟ್ಲು ಅಂತ ಸುಮಾರು ಹಾಸ್ಪಿಟ್ಲಲ್ಲಿ ಅಲ್ಲ ಹೋಗ್ತಾ ಇತ್ತು. ಸೌಮ್ಯ ಅಂತ ಇದ್ದಾರೆ ಈ ಇದ್ರಲ್ಲಿ, ಅವರು ಕರ್ಕೊಂಡ್ಬಂದಿ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಬಸವರಾಜ್ ಸರ್ ಅವ್ರಿಗೆ. ಅವರಿಂದ ನಮ್ಗೇನಾಯ್ತು, ಈ ಒಂದು ವಿದ್ಯೆ ಏನು ಅಂದ್ರೆ ಒಂದು ಹಾಸ್ಪಿಟ್ಲ್ ಇದಿಲ್ಲ, ಇಂಜೆಕ್ಷನ್ ಇಲ್ಲ, ಆಪರೇಷನ್ ಇಲ್ಲ, ಏನಿಲ್ಲ. ಇವ್ರದ್ದು ವಿಡಿಯೋಗಳು ನೋಡ್ತಾ ನೋಡ್ತಾ ನಾನೇ ಯಾಕೆ ಈ ಕಡೆ ಬರ್ಬಾರ್ದು ಅಂತ ಕೇಳ್ಕೊಂಡು ನಾನು ಸಾಧ್ಯನಾ ಇಲ್ಲ, ಪ್ರಯತ್ನ ಪಡೋಣ ಅನ್ಬಿಟ್ಟೆ ಬಂದ್ಬಿಟ್ಟೆ. ಬಟ್ ಏನೋ ಗೊತ್ತಿಲ್ಲ, ಅದು ಕೈ ಹಿಡೀತು ಅನ್ಸುತ್ತೆ. ಇವತ್ತೊಂದ್ ದಿನ ಹೀಲರ್ ಆಗಿ ಬಸವರಾಜ್ ಸರ್ ಅವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತೊಂದ್ ದಿನ ಹೀಲರ್ ಆಗಿ ಬೆಳೀತಾ ಇದ್ದೀನಿ. ಇನ್ನು ಸಣ್ಣ ಇದು ಇವಾಗ ಬೆಳೀತಾ ಇದ್ದೀವಿ. ಗುರುಗಳು ಇರೋವರೆಗೂ ಆಶೀರ್ವಾದ ಇದ್ದೇ ಇರುತ್ತೆ. ಹಂಗಾಗಿ ಇಲ್ಲಿಗೆ ಬಂದ ನಂತರ ನೀವು ಸಾವಿರಾರು ಪೇಷಂಟ್ಗಳನ್ನ ನೋಡಿದ್ದೀರಿ. ಖಂಡಿತ ತುಂಬಾ ಅದ್ಭುತ ನಿಮ್ಗೆ ಅನ್ಸಿತ್ತು, ಎಸ್ಸಪ್ಪ ನಾನು ಬಂದಿದ್ದು ಸಾರ್ಥಕ ಆಗೋಯ್ತು ಅಂತ ಅನ್ಸುತ್ತೆ. ಯಾವ ಸಿಚುವೇಶನ್? ಖಂಡಿತ. ಯಾಕೆಂದ್ರೆ ಪೇಷಂಟ್ಗಳು ಕೆಲವರು ಮಾನಸಿಕವಾಗಿ ಬಂದಿರ್ತಾರೆ, ಒಂದು ಮನ್ಸಲ್ಲಿ ಏನೋ ನೋವುಗಳು ಇಟ್ಕೊಂಡು ಬಂದಿರ್ತಾರೆ. ಎಲ್ಲೂ ನಂಗೆ ಆಗ್ತಾ ಇಲ್ಲ, ವಾಸಿ ಆಗ್ತಿಲ್ಲ, ಕೊನೆಗಾಲದಲ್ಲಿ ಏನೋ ಮಾಡ್ಬಿಡಿ. 10 ಹಾಸ್ಪಿಟ್ಲುಗಳು ಸುತ್ತಕೊಂಡೇ ಇಲ್ಲಿ ಬರೋದು ಸಾಮಾನ್ಯವಾಗಿ. ಅವ್ರು ಹೇಗೆ ಅಂದ್ರೆ, ನಾವು ಏನೋ ಒಂದ್ ಮಾಡ್ತೀವಿ, ಎಲ್ಲ ಸುತ್ತಾಡ್ಕೊಂಡ್ ಬಂದ ಏನೋ ಒಂದ್ ಮಾಡ್ತೀವಿ, ಇದ್ರಿಂದ ನಾವು ಹುಷಾರಾಗ್ತೀವಿ, ನೋಡೋಣ ಅಂತಾನೆ ಬರ್ತಾರೆ. ಆದ್ರಾಗ್ಲಿ ಅಂತಾನೆ ಬರೋದವ್ರು, ಆಗುತ್ತೋ ಇಲ್ಲೋ ಅಂತ. ಇಲ್ಲಿ ಬಂದ್ಮೇಲೆ ಒಂದ್ 3-4 ವಾರದಲ್ಲಿ ಅವ್ರ ಮುಖದಲ್ಲಿ ಒಂದು ಕಳೆ ಕಾಣುತ್ತಲ್ಲ, ಅದು ತುಂಬಾ ಅದ್ಭುತವಾಗಿ ಇರುತ್ತೆ. ಅವ್ರು ಫಸ್ಟ್ ದಿನ ಬಂದಿದ್ಕು, 2ನೇ ದಿನ ಬಂದಿದ್ಕು, 3ನೇ ದಿನ ಬಂದಿದ್ಕು ಅದ್ಭುತವಾಗಿ ಅವರು ಚೇಂಜಸ್ ಕಾಣುತ್ತೆ. ಅವಾಗ ನಾವು ಕೇಳಿದ್ರೆ ನಗುನೇ ಇರೋದ್ರ ಮುಖದಲ್ಲಿ ಸ್ವಲ್ಪ ನಗು ಬರುತ್ತೆ. ಅವಾಗ ನಮ್ಗೆ ಖುಷಿ ಆಗುತ್ತೆ. ಒಂದು ಮಾತ್ರೆ ಹೇಳ್ದಿರಾ, ಇಂಜೆಕ್ಷನ್ ಹೇಳ್ದಿರಾ, ಬರೀ ಒಂದು ಕಲರ್ ಎಲ್ಲಿರ್ಬೋದು, ಒಂದು ಸೀಡ್ ಎಲ್ಲಿರ್ಬೋದು, ಮತ್ತೆ ಅರಿಕೆಲರ್ ಅಂತ ಕಿವಿಗೆ ಹಾಕ್ತಿವಿ, ಅದರಿಂದ ಇರ್ಬೋದು. ಇಷ್ಟು ಮುಂದುವರಿತಾರೆ ಅಂದ್ರೆ, ಒಬ್ಬ ಪೇಷಂಟ್ ಚೆನ್ನಾಗಿ ಆಗ್ತಾ ಇದ್ದಾರೆ ಅಂದ್ರೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ಬಸವರಾಜ್ ಸರ್ ಅವ್ರಿಗೆ ಸಲ್ಬೇಕು. ಯಾಕೆಂದ್ರೆ ವಿತೌಟ್ ಮೆಡಿಸಿನ್ ಇಂದ ಗುಣಪಡಿಸ್ತಾ ಇದ್ದಾರೆ ಎಲ್ಲಾರನು ಅಂದ್ರೆ ಗ್ರೇಟ್. ಇದು ರೈಟ್ ನ್ಯೂಸ್.